ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಯಶ್ ಅವರ ತಾಯಿ ಪುಷ್ಪ ದೀಪಿಕಾ ದಾಸ್ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ, ಮಾತನಾಡಿದ್ದಾರೆ. ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಯಶ್ ಹಾಗೆ ದೀಪಿಕಾ ದಾಸ್ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು. ಯಾಕಂತಂದರೆ ದೀಪಿಕಾ ದಾಸ್ ಎಲ್ಲೂ ಕೂಡ ಯಶ್ ಅವರ ಹೆಸರನ್ನು ಹೇಳೋದಿಲ್ಲ, ಜೊತೆಗೆ ಜಗಳ ಆಗಿದೆ ಅನ್ನುವಂಥ ವಿಚಾರ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಆದರೆ ದೀಪಿಕಾ ದಾಸ್ ಯಶ್ಗೆ ಯಾವ ರೀತಿ ಸಂಬಂಧ, ನಾನವರ ತಂಗಿ ಅಂತ ಯಾಕೆ ಎಲ್ಲೂ ಹೇಳಲ್ಲ ಅನ್ನುವಂಥ ವಿಚಾರವಾಗಿ ಕೂಡ ಈ ಹಿಂದೆ ದೀಪಿಕಾ ದಾಸ್ ಹೇಳ್ಕೊಂಡಿದ್ರು. ಅವರಿಗಿರುವಂಥ ಸಂಬಂಧ ಏನು, ಅವ್ರ ನಡುವೆ ಏನಾಯಿತು, ಜೊತೆಗೆ ಇದೀಗ ಪುಷ್ಪ ಅವರು ಏನು ಹೇಳಿದಾರಂತಂದರೆ, ಯಶ್ ಅವರ ತಾಯಿ ಏನು ಹೇಳಿದಾರಂತಂದರೆ, ದೀಪಿಕಾಗೆ ನನ್ನ ಕಂಡ್ರೆ ಭಯ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಏತಕ್ಕೆ ಭಯ, ಏನಕ್ಕಾಗಿ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಸದ್ಯ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಬಾಲಿವುಡ್ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಈ ಮೂಲಕ ಕನ್ನಡದ ಓರ್ವ ನಟ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು ನಮ್ಮೆಲ್ರಿಗೂ ಕೂಡ ಒಂದು ರೀತಿಯಾಗಿ ಹೆಮ್ಮೆಯ ಸಂಗತಿ. ಕಳೆದ ವಾರವಷ್ಟೇ ಯಶ್ ಅಭಿನಯದ ರಾಮಾಯಣ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆಗಿ ಹವಾ ಕ್ರಿಯೇಟ್ ಮಾಡಿತ್ತು. ಆದರೆ ಯಶ್ ಅವರಿಗೆ ಕನ್ನಡದ ಕಿರುತೆರೆಯ ಸ್ಟಾರ್ ನಟಿಯೊಬ್ಬರು ತಂಗಿ ಇದ್ದಾರೆ ಅನ್ನುವಂಥದ್ದು ಬಹುತೇಕರಿಗೆ ಗೊತ್ತಿಲ್ಲ. ಆದರೆ ಇವರಿಬ್ಬರು ಯಾಕೆ ಎಲ್ಲೂ ಕೂಡ ಈ ವಿಚಾರವಾಗಿ ಮಾತನಾಡಿಲ್ಲ, ಯಾಕೆ ಎಲ್ಲೂ ಕೂಡ ಜೊತೆಯಾಗಿ ಅಣ್ಣ ತಂಗಿಯಾಗಿ ಯಾಕೆ ಕಾಣಿಸ್ಕೊಂಡಿಲ್ಲ ಅಂತ ಸಾಕಷ್ಟು ಜನರಿಗೆ ಡೌಟ್ ಇದ್ದೇ ಇದೆ. ಹೌದು, ಕನ್ನಡದ ನಾಗಿಣಿ ಸೀರಿಯಲ್ ಮೂಲಕ ಕರ್ನಾಟಕದ ಮನೆ ಮಾತಾಗಿರುವಂಥ ನಟಿ ದೀಪಿಕಾ ದಾಸ್ ಅವರು ಯಶ್ ಅವರಿಗೆ ತಂಗಿ ಆಗಬೇಕು, ದೀಪಿಕಾ ಅವರು ಯಶ್ ಅವರ ಸಂಬಂಧಿಯಂತೆ. ಆದರೆ ಈ ವಿಚಾರ ಅನೇಕರಿಗೆ ಇವತ್ತಿಗೂ ಕೂಡ ಗೊತ್ತೇ ಇಲ್ಲ. ದೀಪಿಕಾ ಅವರ ತಾಯಿಯ ಕಡೆಯಿಂದ ಯಶ್ ತುಂಬ ಹತ್ತಿರದ ಸಂಬಂಧಿಕರಂತೆ. ಅದು ಹೇಗೆ ಅಂತಂದರೆ, ದೀಪಿಕಾ ದಾಸ್ ಅವರು ಯಶ್ ಅವರ ಚಿಕ್ಕಮ್ಮನ ಮಗಳು. ಯಶ್ ಅವರ ತಾಯಿ ದೀಪಿಕಾ ದಾಸ್ ಅವರಿಗೆ ದೊಡ್ಡಮ್ಮನಾಗಬೇಕು. ವರಸೆಯಲ್ಲಿ ಯಶ್ ತಾಯಿ ಹಾಗೆ ದೀಪಿಕಾ ತಾಯಿ ಇಬ್ಬರೂ ಕೂಡ ಅಕ್ಕ ತಂಗಿಯರು. ಆದರೂ ಕೂಡ ಇಬ್ಬರೂ ಜೊತೆಗಿಲ್ಲ, ಅಂದರೆ ಅಕ್ಕ ತಂಗಿ ಜೊತೆಗಿಲ್ಲ ಅನ್ನುವಂಥದ್ದು ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆ ಕಾರಣಕ್ಕೋಸ್ಕರ ದೀಪಿಕಾ ಎಲ್ಲೂ ಕೂಡ ನನ್ನ ಅಣ್ಣ ಯಶ್ ಅನ್ನೋದಾಗಲಿ ಅಥವಾ ಇನ್ಫ್ಲೂಯೆನ್ಸ್ ಥ್ರೂ ನಾನು ಎಲ್ಲಿಗೂ ಸೀರಿಯಲ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಅನ್ನುವಂಥದ್ದನ್ನು ಹೇಳಿದರು. ಸೊ ಈ ವಿಚಾರ ಅನೇಕ ವರ್ಷಗಳ ಹಿಂದೆ ಬಹಿರಂಗ ಆಗಿತ್ತು. ಇದಾದ ಬಳಿಕ ದೀಪಿಕಾ ದಾಸ್ ಯಾಕೆ ಯಶ್ ಅವರನ್ನು ಅಣ್ಣ ಅಂತ ಹೇಳಿಕೊಂಡಿಲ್ಲ ಅಂತ ಅನೇಕರಲ್ಲಿ ಕಾಮನ್ ಆಗಿ ಪ್ರಶ್ನೆ ಕೂಡ ಬಂದಿತ್ತು. ಅಲ್ಲದೆ ನಟಿ ರಾಧಿಕಾ ಪಂಡಿತ್ ಅತ್ತಿಗೆ ಅಂತ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಆದರೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ವತಃ ದೀಪಿಕಾ ಅವರೇ ಒಮ್ಮೆ ಹೇಳ್ಕೊಂಡಿದ್ರು, ನಮ್ಮ ನಡುವೆ ಯಾವುದೇ ಜಗಳ ಇಲ್ಲ, ನಾವೆಲ್ಲ ಕೂಡ ಚೆನ್ನಾಗಿದ್ದೀವಿ. ಪ್ರೊಫೆಷನ್ ಅಂದಾಗ ಪ್ರತ್ಯೇಕವಾಗಿ ಇರೋದಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೀನಿ, ಪರಸ್ಪರ ಗೌರವ ಇದೆ, ಎಲ್ಲೂ ತಂಗಿಯಂತೆ, ಅಣ್ಣ ಅಂತೆ, ಅಮ್ಮ, ದೊಡ್ಡಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ದೀಪಿಕಾ ಕೊಟ್ಟಿದ್ರು. ಅಂದರೆ ಯಶ್ ಮೂಲಕ ದೀಪಿಕಾ ದಾಸ್ ಕಿರುತೆರೆಗೆ ಬಂದ್ರಂತೆ ಅನ್ನುವಂಥದ್ದು ನನಗಿಷ್ಟ ಇಲ್ಲ ಅನ್ನುವಂಥದ್ದು. ಸೊ ನಾವು ಹಾಸನದಲ್ಲಿ, ಹಾಗೆ ಯಶ್ ಅವರ ಕುಟುಂಬ ಮೈಸೂರಿನಲ್ಲಿತ್ತು, ನಾವೆಲ್ಲ ಚಿಕ್ಕವರಿದ್ದಾಗ ಭೇಟಿ ಆಗ್ತಾ ಇದ್ವಿ. ಯಶಣ್ಣ ನನಗೆ ಯಾವಾಗಲೂ ಕೂಡ ಸ್ಫೂರ್ತಿ. ಜನರು ಇವತ್ತು ಯಶ್ ಅವರನ್ನು ಇಷ್ಟು ಹೊಗಳ್ತಾರೋ ಅದಕ್ಕಿಂತ ಜಾಸ್ತಿ ನಾನು ಹೊಗಳ್ತೀನಿ. ಯಶ್ ಇರುವಂಥ ಚಿತ್ರರಂಗದಲ್ಲಿ ನಾನಿರೋದು ತುಂಬ ಖುಷಿ ಇದೆ ಅನ್ನುವಂಥ ಕ್ಲಾರಿಟಿಯನ್ನು ಈ ಹಿಂದೆ ದೀಪಿಕಾ ದಾಸ್ ಕೊಟ್ಟಿದ್ರು. ಇದೀಗ ಹೊಸದಾಗಿ ಮತ್ತದೇ ಪ್ರಶ್ನೆ ಉದ್ಭವಿಸಿದಾಗ ಸ್ವತಃ ಇದೇ ವಿಚಾರವಾಗಿ ಯಶ್ ಅವರ ತಾಯಿ ಪುಷ್ಪ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇಂಟರ್ವ್ಯೂ ಅಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಯಶ್ ತಾಯಿ. ಅವಳು ದೊಡ್ಡಮ್ಮ ಅಂತ ನನ್ನ ಮುಂದೆ ಬರೋದಿಲ್ಲ, ತುಂಬ ಹೆದರ್ಕೊಳ್ತಾಳೆ. ಅವಳು ಫೋನ್ನಲ್ಲಿ ಮಾತಾಡಿದರೂ ಕೂಡ ಎರಡೇ ಮಾತು, ಅವಳಿಗೆ ಅಣ್ಣನ ಅಂದರೆ ಯಶ್ ಮೇಲೆ ನನ್ನ ಮೇಲೆ ಭಯ ಜಾಸ್ತಿ ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಯಶ್ ಅವರ ತಾಯಿ ಪುಷ್ಪ ಇತ್ತೀಚೆಗಂದರೆ ಮಾಡಿರೋದು ಒಂದೇ ಸಿನಿಮಾ, ಯಾಕೆ ಈ ರೀತಿಯಾಗಿ ಬಿಲ್ಡಪ್ ಕೊಡ್ತಾ ಇದ್ದಾರೆ, ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೆಂಗೆಂಗೋ ಮಾತನಾಡ್ತಿದ್ದಾರೆ, ಯಾಕೆ ಅನ್ನುವಂಥ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಸಿನಿಮಾ ವಿಚಾರದಲ್ಲೂ ಕೂಡ ದೀಪಿಕಾ ದಾಸ್ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸೊ ಪುಷ್ಪ ಅವರು ಮಾತನಾಡಿ, ಚಿಕ್ಕ ಹುಡುಗಿಯಿಂದಲೂ ಕೂಡ ದೀಪಿಕಾ ದಾಸ್ಗೆ ನನ್ನನ್ನು ಕಂಡ್ರೆ ಯಶ್ ನೋಡಿದ್ರೆ ಭಯ, ಅವಳಿಗೆ ದೊಡ್ಡಮ್ಮನನ್ನು ಕಂಡ್ರೆ ಸಿಕ್ಕಾಪಟ್ಟೆ ಭಯ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ.
ಹಾಗೆ ಇನ್ನೊಂದು ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಸೊ ನಾವು ಹೇಳ್ದಂಗೆ ಅವ್ರು ಕೇಳಿದಾಗ ನಾವು ಯಾಕೆ ಜಗಳ ಆಡ್ತೀವಿ, ದೀಪಿಕಾ ದಾಸ್ ಹಾಗೆ ನಾವು ಜಗಳ ಆಡ್ತೀವಿ ಅಂತಂದರೆ ಅವಳ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಏನು ಹೇಳ್ತೀವೋ ಅದನ್ನು ದೀಪಿಕಾ ದಾಸ್ ಆಗಿರ್ಬೋದು ಫ್ಯಾಮಿಲಿ ಕೇಳ್ತಾರೆ ಅನ್ನೋದರ ಮೂಲಕ. ಸೊ ಯಶ್ ಅವರ ಅಂಡರಲ್ಲಿ ದೀಪಿಕಾ ದಾಸ್ ಅವರ ಫ್ಯಾಮಿಲಿ ಇದ್ದಾರಾ? ಇಲ್ಲ. ಯಾಕಂತಂದರೆ ದೀಪಿಕಾ ದಾಸ್ ಎಲ್ಲೂ ಕೂಡ ಯಶ್ ಅವರ ಇನ್ಫ್ಲೂಯೆನ್ಸ್ ಥ್ರೂ ಬಂದಿರೋದಾಗಿರ್ಬೋದು, ಸಿನಿಮಾಗಳಿಗೆ ಆಪರ್ಚುನಿಟಿ ಸಿಕ್ಕಿರೋದಾಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಜೊತೆಗೆ ದೀಪಿಕಾ ದಾಸ್ಗೂ ಕೂಡ ಅದೇ ರೀತಿಯಾಗಿದೆ. ಸೊ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ರೀತಿ ಇರಬೇಕು, ಜೊತೆಗೆ ಕರಿಯರ್ ಅಂತ ಬಂದಾಗ, ಪ್ರೊಫೆಷನ್ ಅಂತ ಬಂದಾಗ ಅದೇ ರೀತಿಯಾಗಿರಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಯಶ್ ಅವರ ತಾಯಿ ಹಾಗೂ ದೀಪಿಕಾ ದಾಸ್ ಅವರ ತಾಯಿಗೂ ಕೂಡ ಆಗ ಬರಲ್ಲ ಅನ್ನುವಂಥ ಸುದ್ದಿ ಕೂಡ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದಕ್ಕೆ ಏನು ಕಾರಣ ಅನ್ನುವಂಥ ವಿಚಾರವಾಗಿ ಎಲ್ಲೂ ಕೂಡ ದೀಪಿಕಾ ದಾಸ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಯಶ್ ಫ್ಯಾಮಿಲಿ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಬಟ್ ಎಲ್ಲೂ ಕೂಡ ಜೊತೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ. ಯಾಕಂತಂದರೆ ಯಾವುದೇ ಫ್ಯಾಮಿಲಿ ಆಗಿರ್ಬೋದು, ಅದರಲ್ಲೂ ಕೂಡ ಸೆಲೆಬ್ರಿಟಿಗಳು ಅಂತ ಬಂದಾಗ ಜೊತೆಗಿರೋದಾಗಿರ್ಬೋದು, ಜೊತೆ ಕಾಣಿಸ್ಕೊಳ್ಳೋದನ್ನು ನಾವು ನೋಡ್ತೀವಿ. ಆದರೆ ಈ ಕುಟುಂಬ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಬಟ್ ಈಗ ಪುಷ್ಪಾ ಅವರು ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ದೀಪಿಕಾ ದಾಸ್ ವಿಚಾರವಾಗಿ ಪ್ರಶ್ನೆ ಎತ್ತುತ್ತಾರೆ ಎಲ್ಲರೂ ಕೂಡ. ಅದಕ್ಕೆ ತಕ್ಕಂತೆ ಉತ್ತರವನ್ನು ಕೂಡ ಯಶ್ ಅವರ ತಾಯಿ ಕೊಡ್ತಾ ಇದ್ದಾರೆ. ಸೊ ಯಶ್ ಅವರ ತಾಯಿ ಬಗ್ಗೆ ಆಗಿರ್ಬೋದು, ಲೇಟೆಸ್ಟ್ ಇಂಟರ್ವ್ಯೂ ಆಗಿರ್ಬೋದು, ದೀಪಿಕಾ ದಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.